ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಇ ಪಿ ಎಫ್ ನಲ್ಲಿ ನಿಮ್ದೇನು ಪಿ ಎಫ್ ಅಕೌಂಟ್ ಇರುತ್ತೆ, ಪಿ ಎಫ್ ಅಕೌಂಟ್ನಲ್ಲಿ ಏನು ದುಡ್ಡು ಇರುತ್ತೆ. ಸೊ ಒಂದು ಪಿ ಎಫ್ ಐ ಡಿಲಿಂದ ಮತ್ತೊಂದು ಪಿ ಎಫ್ ಐ ಡಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದೇನಿದೆಯಲ್ಲ ಅದ್ರ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡ್ತೀನಿ. ಇದು ಟ್ರಾನ್ಸ್ಫರ್ ಮಾಡೋದು ಇನ್ಫಾರ್ಮೇಷನ್ ಏನಿದೆಯಲ್ಲ ಇದು ನಾನು ನಿಮಗೆ 4 ಪಾರ್ಟ್ಸ್ನಲ್ಲಿ ಹೇಳ್ತೀನಿ. ಓಕೆ, ಯಾವುದು ಅಂತಂದ್ರೆ ಇಂಟ್ರೊಡಕ್ಷನ್, ರೂಲ್ಸ್ ಏನೇನಿದೆ ಟ್ರಾನ್ಸ್ಫರ್ ಮಾಡೋದು, ಅಂಡ್ ಯಾಕೆ ಟ್ರಾನ್ಸ್ಫರ್ ಮಾಡಬೇಕು, ಏನು ಇಂಪಾರ್ಟೆನ್ಸ್ ಇದೆ, ಏನು ಬೆನಿಫಿಟ್ ಸಿಗುತ್ತೆ, ಅಂಡ್ 4ನೇದು ಯಾವ ತರ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಟ್ರಾನ್ಸ್ಫರ್ ಮಾಡೋದು ರಿಲೇಟೆಡ್ ಇಂಟ್ರೊಡಕ್ಷನ್ ಅಂತ ಅನ್ಬೋದು. ರೈಟ್, ಸೊ ನಾವೇನ್ ಅನ್ಕೊಂಬರಿ, ನಿಮ್ಮ ಹತ್ರ ಒಂದೇ ಯು ಎನ್ ಅಕೌಂಟ್ ಇದೆ. ಯು ಎನ್ ಅಂತಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತಂದ ಅನ್ಬೋದು. ಓಕೆ, ಸೊ ಈ ತರ ಇದ್ರೆ ಇ ಪಿ ಎಫ್ ನಲ್ಲಿ ನಿಮ್ದು ಒಂದು ಯು ಎನ್ ಇದೆ ಅಂತ ಅನ್ಕೊಂಬರಿ. ಅವಾಗ ಏನಾಗುತ್ತೆ, ನೀವು ಬಹಳಷ್ಟು ಕಂಪನಿನಲ್ಲಿ ಕೆಲಸ ಮಾಡಿದ್ರಿ ಅಥವಾ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಬರಿ. ಓಕೆ, ಸೊ ಎಲ್ಲಾ ಪಿ ಎಫ್ ಐ ಡಿ ಅಥವಾ ಎಲ್ಲಾ ಕಂಪನಿ ಇದೇನು ಪಿ ಎಫ್ ಅಕೌಂಟ್ ಇದೆಯಲ್ಲ ನಿಮ್ದು, ಅಲ್ಲಿ ನಿಮ್ದು ದುಡ್ಡನ್ನ ಜಮಾ ಆಗಿದೆ. ಸೊ ಈ ತರ ಜಮಾ ಆಗಿದ್ದ ದುಡ್ಡು ನೀವು ಟ್ರಾನ್ಸ್ಫರ್ ಮಾಡಬೇಕು ಲೇಟೆಸ್ಟ್ ಕಂಪನಿನಲ್ಲಿ ಅಂತಂದ್ರೆ. ಸೊ ನಿಮ್ದು ಎಲ್ಲಾ ಕಂಪನಿನಲ್ಲಿ ಒಂದೊಂದು ಪಿ ಎಫ್ ಐ ಡಿ ಜನರೇಟ್ ಆಗುತ್ತೆ. ರೈಟ್, ಸೊ ಎಲ್ಲಾ ಪಿ ಎಫ್ ಐ ಡಿ ನಲ್ಲಿ ನಿಮ್ದು ದುಡ್ಡು ಈ ತರ ಇದೆ. ಸೊ ಸಪ್ರೇಟ್ ದುಡ್ಡು ಸಪ್ರೇಟ್ ಪಿ ಎಫ್ ಐ ಡಿ ನಲ್ಲಿ ಇದೆ. ಸೊ ಈ ತರ ಇದ್ರೆ ಈ ತರ ದುಡ್ಡು ನೀವು ಇಡಬಾರ್ದು. ರೈಟ್, ಸೊ ಇ ಪಿ ಎಫ್ ಏನ್ ಹೇಳುತ್ತೆ, ಎಲ್ಲ ದುಡ್ಡು ಕೂಡ ನಿಮ್ದೇನ್ ಲೇಟೆಸ್ಟ್ ಕಂಪನಿನಲ್ಲಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, ಕರೆಂಟ್ ಕಂಪನಿ ಪಿ ಎಫ್ ಐ ಡಿ ಏನಿರುತ್ತಲ್ಲ ಅದರಲ್ಲಿ ಎಲ್ಲಾ ದುಡ್ಡು, ಎಲ್ಲಾ ಪಿ ಎಫ್ ಐ ಡಿದು ಅಥವಾ ಪ್ರೀವಿಯಸ್ ಕಂಪನಿದೇನ್ ದುಡ್ಡು ಇದೆಯಲ್ಲ ಅದು ಟ್ರಾನ್ಸ್ಫರ್ ಮಾಡಬೇಕು. ಕರೆಂಟ್ ಮೆಂಬರ್ ಐ ಡಿ, ಕರೆಂಟ್ ಕಂಪನಿನಲ್ಲಿ ಕೆಲಸ ಮಾಡೋದು ಪಿ ಎಫ್ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಈಗ ನಿಮ್ಮ ಹತ್ರ 2021ಕ್ಕಿಂತ ಮೊದಲು ಈ ತರ ಆಗ್ಬೋದು ಅಂತಂದ್ರೆ, ನಿಮ್ಮ ಹತ್ರ ಕಂಪನಿ ಎ ನಲ್ಲಿ ನೀವು ಕೆಲಸ ಮಾಡಿದ್ರಿ. ರೈಟ್, ಸೊ ಅಲ್ಲಿ ಒಂದು ಯು ಎನ್ ನಂಬರ್ ನಿಮಗೆ ಕೊಟ್ಟಿರ್ತಾರೆ. ಓಕೆ, ಮತ್ತೇನಾಗುತ್ತೆ, ನೀವು ಆ ಕಂಪನಿನ ಬಿಟ್ಟು ಮತ್ತೊಂದು ನೆಕ್ಸ್ಟ್ ಕಂಪನಿ ಅಂತಂದ್ರೆ ಕಂಪನಿ ಬಿ ಗೆ ಜಾಯ್ನ್ ಆಗ್ತೀರಿ. ಅವಾಗ ಏನಾಗುತ್ತೆ, ಹೊಸ ಯು ಎನ್ ನಂಬರ್ ನಿಮಗೆ ಕೊಟ್ಟಿರ್ಬೋದು. 2021ಕ್ಕಿಂತ ಮೊದಲು ಈ ತರ ಕೂಡ ಆಗಿದೆ. ರೈಟ್, ಸೊ ಈ ತರ ಇದ್ರೆ ಏನ್ ಮಾಡ್ಬೇಕು, ಅಥವಾ ಮುಂದೆ ಏನ್ ಪಾಯಿಂಟ್ ಇದೆ ಅಂತಂದ್ರೆ, ಹಳೆ ಯು ಎನ್ ಎನ್ ಅಕೌಂಟ್ ನಲ್ಲಿ ಏನ್ ದುಡ್ಡು ಇದೆಯಲ್ಲ ಆ ದುಡ್ಡನ್ನ ನಾವು ಹೊಸ ಯು ಎನ್ ಅಥವಾ ಕರೆಂಟ್ ಲೇಟೆಸ್ಟ್ ಕಂಪನಿದು ಪಿ ಎಫ್ ಐ ಡಿ ನಲ್ಲಿ ಪಿ ಎಫ್ ಅಕೌಂಟ್ ನಲ್ಲಿ ಅದು ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದು ಕೂಡ ಒಂದು ಪಾಯಿಂಟ್ ಇದೆ. ರೈಟ್, ಸೊ ಹಳೆ ಯು ಎನ್ ನಲ್ಲಿ ಏನ್ ದುಡ್ಡು ಇರುತ್ತೆಲ್ಲ, ಅಥವಾ ಹಳೆ ಯು ಎನ್ ನಲ್ಲಿ 2 ಕಂಪನಿನಲ್ಲಿ ನೀವು ಕೆಲಸ ಮಾಡಿದ್ರಿ. ರೈಟ್, ಸೊ ಹೊಸ ಯು ಎನ್ ನಲ್ಲಿ ನೀವು 2 ಕಂಪನಿನಲ್ಲಿ ಕೆಲಸ ಮಾಡಿದ್ರಿ. ರೈಟ್, ಸೊ ಎಲ್ಲಾ ಕಂಪನಿನಲ್ಲಿ ಕೂಡ ನಿಮ್ದು ದುಡ್ಡಿದೆ. ಸೊ ಈ ತರ ದುಡ್ಡಿದ್ರೆ ಏನ್ ಮಾಡ್ಬೇಕು, ಅಗೇನ್ ಹೊಸ ಯು ಎನ್ ನಂಬರ್ ಏನಿದೆಯಲ್ಲ ಲೇಟೆಸ್ಟ್ ಕಂಪನಿನಲ್ಲಿ ಏನ್ ನೀವು ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂತ ಇ ಪಿ ಎಫ್ ಹೇಳುತ್ತೆ. ರೈಟ್, ಸೊ ಇದು ಒಂದು ಇಂಟ್ರೊಡಕ್ಷನ್ ಅಂತ ಅನ್ಬೋದು. ರೈಟ್, ಟ್ರಾನ್ಸ್ಫರ್ ಮಾಡೋದು ರಿಲೇಟೆಡ್. ನಿಮ್ಮ ಹತ್ರ ಒಂದು ಯು ಎನ್ ನಲ್ಲಿ ಡಿಫ್ರೆಂಟ್ ಪಿ ಎಫ್ ಐ ಡಿಸ್ ಇದ್ರು ಕೂಡ, ಅಥವಾ ನಿಮ್ಮ ಹತ್ರ 2 ಯು ಎನ್ ನಲ್ಲಿ ಡಿಫ್ರೆಂಟ್ ಪಿ ಎಫ್ ಐ ಡಿಸ್ ಇದ್ರು ಕೂಡ, ಲೇಟೆಸ್ಟ್ ಕಂಪನಿನಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಆ ಪಿ ಎಫ್ ಅಕೌಂಟ್ ನಲ್ಲಿ ಆ ಪಿ ಎಫ್ ಐ ಡಿ ನಲ್ಲಿ ನಿಮ್ದು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಸೊ ಈಗ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ಇದೇನ್ ಟ್ರಾನ್ಸ್ಫರ್ ಮಾಡೋದು ಪ್ರೊಸೆಸ್ ಇದೆಲ್ಲ ಇದರಲ್ಲಿ ರೂಲ್ಸ್ ಇದೆ. ರೂಲ್ಸ್ ಅಂತಂದ್ರೆ ನಾವು ಏನೇನ್ ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು, ಏನೇನ್ ಕಂಡೀಷನ್ಸ್ ಇದೆ. ಸೊ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಕೆಲವು ರೂಲ್ಸ್, ಕೆಲವು ಕಂಡೀಷನ್ಸ್, ಅಥವಾ ನೀವು ಈ ತರ ಅನ್ಕೋಬಹುದು ಅಂತಂದ್ರೆ ಸ್ವಲ್ಪ ಚೆಕ್ ಲಿಸ್ಟ್ ಅನ್ನ ನೀವು ಫಾಲೋ ಮಾಡಬೇಕು. ಅಂದ್ರೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಈ ತರ ನಾವು ಚೆಕ್ ಲಿಸ್ಟ್ ಅನ್ನ ಫಾಲೋ ಮಾಡಬೇಕು ಅಥವಾ ಚೆಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಏನಿದೆಯಲ್ಲ ಅದು ರಿಜೆಕ್ಟ್ ಕೂಡ ಆಗ್ಬೋದು. ರೈಟ್, ಸೊ ಏನೇನ್ ಪಾಯಿಂಟ್ಸ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಏನ್ ಮಾಡೋಣ, ನಾವು ನಮ್ಮ ಹತ್ರ ಹಳೆ ಯು ಎನ್ ಇದೆ ಅಂಡ್ ಹೊಸ ಯು ಎನ್ ಇದೆ, ಅಥವಾ ನಿಮ್ಮ ಹತ್ರ ಒಂದೇ ಯು ಎನ್ ನಲ್ಲಿ ಡಿಫ್ರೆಂಟ್ ಪಿ ಎಫ್ ಐ ಡಿ ಇದೆ ಅಂತ ಅನ್ಕೊಂಬರಿ. ಅಂದ್ರೆ ಓಲ್ಡ್ ಪಿ ಎಫ್ ಐ ಡಿಲಿಂದ ಹೊಸ ಪಿ ಎಫ್ ಐ ಡಿ. ರೈಟ್, ಸೊ ಯಾವುದೇ ಉದಾಹರಣೆ ನೀವು ತಕೋಬಹುದು. ರೈಟ್, ಈ ತರ ಇದ್ರೆ ನಾವೇನ್ ಮಾಡ್ಬೇಕು, ನಮ್ದು ಹೆಸರು, ನಮ್ದು ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಮತ್ತೆ ನಮ್ದು ಜೆಂಡರು ಮತ್ತು ನಮ್ದು ರಿಲೇಷನ್. ರೈಟ್, ಸೊ ಇವೆಲ್ಲ ಕೂಡ 2 ಯು ಎನ್ ನಲ್ಲಿ ಸೇಮ್ ಇರಬೇಕು. ರೈಟ್, ಸೊ ಅಥವಾ ಹಳೆ ಪಿ ಎಫ್ ಐ ಡಿ ನಲ್ಲಿ ಹೊಸ ಪಿ ಎಫ್ ಐ ಡಿ ನಲ್ಲಿ ಕೂಡ ಸೇಮ್ ಇರಬೇಕು. ಈಗ ಉದಾಹರಣೆ ಅನ್ಕೊಂಬರಿ, ನಿಮ್ಮ ಹತ್ರ ಸೇಮ್ ಇಲ್ಲ, ಒಂದ್ ಸ್ವಲ್ಪ ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಹಳೆ ಯು ಎನ್ ನಲ್ಲಿ ಅಥವಾ ಹೊಸ ಯು ಎನ್ ನಲ್ಲಿ, ಹಳೆ ಪಿ ಎಫ್ ಐ ಡಿ ನಲ್ಲಿ ಅಂಡ್ ಹೊಸ ಪಿ ಎಫ್ ಐ ಡಿ ನಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ, ಫಾದರ್ ನೇಮ್ ಮಿಸ್ ಮ್ಯಾಚ್ ಆಗ್ತಾ ಇದೆ, ಡೇಟ್ ಆಫ್ ಬರ್ತ್, ಜೆಂಡರು, ರಿಲೇಷನ್, ಈ ತರ ಯಾವುದೋ ಒಂದು ಪಾಯಿಂಟ್, ಯಾವುದೋ ಒಂದು ಕ್ರೈಟೇರಿಯಾ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ಕೊಂಬರಿ, ಸೇಮ್ ಇಲ್ಲ ಅಂತ ಅನ್ಕೊಂಬರಿ. ಅವಾಗ ಏನ್ ಮಾಡ್ಬೇಕು, ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಜಾಯಿಂಟ್ ಡಿಕ್ಲರೇಷನ್ ಮುಖಾಂತರ, ನೀವು ಆನ್ಲೈನ್ ಮುಖಾಂತರ ನೀವು ಕರೆಕ್ಷನ್ ಕೂಡ ಮಾಡ್ಬೋದು. ಯಾವ ತರ ನಾನು ಕರೆಕ್ಷನ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ನಿಮ್ದು ಡೇಟ್ ಆಫ್ ಬರ್ತ್, ನೇಮು, ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಎಕ್ಸಿಟ್, ಫಾದರ್ ನೇಮ್, ಮ್ಯಾರೇಜ್ ಸ್ಟೇಟಸ್ ಎಲ್ಲ ಕೂಡ ನೀವು ಆನ್ಲೈನ್ ಮುಖಾಂತರ ಕರೆಕ್ಷನ್ ಮಾಡಬಹುದು. ಓಕೆ, ಸೊ ಈ ವಿಡಿಯೋ ನೋಡ್ಬಿಟ್ಟು
ನೋಡ್ಬಿಟ್ಟು ನೀವು ಕರೆಕ್ಷನ್ ಮಾಡ್ಕೊಳ್ಳಿ, ರೈಟ್. ಇಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಎಕ್ಸಿಟ್ ರಿಲೇಟೆಡ್ ಇದೆ, ರೈಟ್. ಸೊ ಈಗ ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಎಕ್ಸಿಟ್ ಅಂತಂದ್ರೆ, ಡೇಟ್ ಆಫ್ ಜಾಯ್ನಿಂಗ್ ಅಂದ್ರೆ ನೀವು ಆ ಕಂಪನಿನಲ್ಲಿ ಯಾವಾಗ ಜಾಯ್ನ್ ಆಗಿದ್ರಿ ಅಂತ. ಡೇಟ್ ಆಫ್ ಎಕ್ಸಿಟ್ ಅಂತಂದ್ರೆ ಉದಾಹರಣೆಗೆ ನೀವು ಕಂಪನಿ 1 ಅಲ್ಲಿ ಕೆಲಸ ಮಾಡಿದ್ರಿ, ಅಲ್ಲಿಂದ ಬಿಟ್ಟು ಕಂಪನಿ 2ಗೆ ನೀವು ಜಾಯ್ನ್ ಆಗಿದ್ದೀರಾ. ಸೊ ಅಂತಂದ್ರೆ ಇಲ್ಲಿ ಕಂಪನಿ 1 ನಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ಕಂಪನಿದವರೇ ಹಾಕ್ಬಿಡ್ತಾರೆ, ಅಂಡ್ ಕಂಪನಿ 2 ನಲ್ಲಿ ಕೂಡ ಡೇಟ್ ಆಫ್ ಜಾಯ್ನಿಂಗ್ ಕಂಪನಿದವರೇ ಹಾಕಿರ್ತಾರೆ, ರೈಟ್. ಬಟ್ ಕಂಪನಿ 1 ನಲ್ಲಿ ಏನ್ ಡೇಟ್ ಆಫ್ ಎಕ್ಸಿಟ್ ಇದೆ ಅಂದ್ರೆ ಯಾವ ಡೇಟಿಗೆ ನೀವು ಕಂಪನಿಯನ್ನ ಬಿಟ್ಟಿದ್ರಿ ಅಂತ ಕಂಪನಿದವ್ರು ಕೂಡ ಹಾಕ್ಬೋದು. ಹಾಕಿಲ್ಲ ಅಂತಂದ್ರೆ ನೀವು ಅದನ್ನ ಎಕ್ಸಿಟ್ ಅನ್ನ ಮಾರ್ಕ್ ಮಾಡಬೇಕಾಗತ್ತೆ. ನೀವು ನಿಮ್ದು ಪ್ರಕಾರ ನೀವು ಡೇಟ್ ಆಫ್ ಎಕ್ಸಿಟ್ ಮಾರ್ಕ್ ಮಾಡ್ಬೋದು. ಸೊ ಈಗ ಡೇಟ್ ಆಫ್ ಎಕ್ಸಿಟ್ ಮಾರ್ಕ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡ್ಬಿಟ್ಟು ನೀವು ಡೇಟ್ ಆಫ್ ಎಕ್ಸಿಟ್ ಮಾರ್ಕ್ ಮಾಡ್ಬೋದು. ಯಾವ ತರ ನೀವು ಹಳೆ ಕಂಪನಿನಲ್ಲಿ ಬಿಟ್ಟು ಹೊಸ ಕಂಪನಿ ಹೋಗ್ತಾ ಇದ್ದೀರಾ, ಹಳೆ ಕಂಪನಿನಲ್ಲಿ ಡೇಟ್ ಆಫ್ ಎಕ್ಸಿಟ್ ಮಾರ್ಕ್ ಇಲ್ಲ ಅಂತಂದ್ರೆ ನೀವು ಮಾರ್ಕ್ ಮಾಡಬಹುದು, ರೈಟ್. ಸೊ ನಿಮ್ದು ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಎಕ್ಸಿಟ್ ಅಪ್ಡೇಟೆಡ್ ಇರಬೇಕು. ಓಕೆ, ಲೇಟೆಸ್ಟ್ ಕಂಪನಿ ಇದ್ರೆ ಅದರಲ್ಲಿ ಓನ್ಲಿ ಡೇಟ್ ಆಫ್ ಜಾಯ್ನಿಂಗ್ ಇರುತ್ತೆ, ಡೇಟ್ ಆಫ್ ಎಕ್ಸಿಟ್ ಇರಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ KYC ರಿಲೇಟೆಡ್. ಸೊ ಬ್ಯಾಂಕ್ KYC, ಆಧಾರ್ KYC, ನಿಮ್ದು ಎಲ್ಲ PFID ಅಥವಾ ಎರಡು UN ನಂಬರ್ ಏನಿರುತ್ತಲ್ಲ ಅಲ್ಲಿ ಅಪ್ಡೇಟೆಡ್ ಇರಬೇಕು. ಈಗ ಅಪ್ಡೇಟೆಡ್ ಇಲ್ಲ, KYC ಇಲ್ಲ, ನಿಮ್ದು ಕರೆಕ್ಟ್ KYC ನೀವು ಮಾಡಿಸಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡ್ಬಿಟ್ಟು ನೀವು KYC ಮಾಡಿಸ್ಬೋದು. ನೀವು ಪ್ಯಾನ್ ಕಾರ್ಡ್ ಅಂಡ್ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಮಾಡ್ಬೋದು. ಅಂಡ್ ಆಧಾರ್ ಲಿಂಕ್ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಎಲ್ಲ ಕೂಡ ಡೀಟೇಲ್ಸ್ ನಾ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಈ ತರ ಎಲ್ಲ ಡೀಟೇಲ್ಸ್ ನೀವು ಒಂದ್ಸರ್ತಿ ಚೆಕ್ ಮಾಡ್ಕೋಬೇಕು, ರೈಟ್. ಸೊ ಈಗ ಎಲ್ಲ ಕೂಡ ಅಪ್ಡೇಟೆಡ್ ಇರಬೇಕು, ರೈಟ್. ಸೊ ಈ ತರ ಕರೆಕ್ಟ್ ಇದ್ರೆ ನಿಮ್ಗೆ ಟ್ರಾನ್ಸ್ಫರ್ ರಿಜೆಕ್ಟ್ ಆಗೋದು ತುಂಬಾ ಕಡಿಮೆ ಚಾನ್ಸಸ್ ಇರುತ್ತೆ ಅಂಡ್ ಅಪ್ರೂವಲ್ ಆಗೋದು ತುಂಬಾ ಜಾಸ್ತಿ ಚಾನ್ಸ್ ಇರುತ್ತೆ, ರೈಟ್. ಸೊ ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ ಟ್ರಾನ್ಸ್ಫರ್ ಮಾಡೋದೇನಿದೆಲ್ಲ ಅದರಲ್ಲಿ ಯಾಕೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಏನ್ ಇಂಪಾರ್ಟೆನ್ಸ್ ಇದೆ. ಸೊ ಇದು ಟ್ರಾನ್ಸ್ಫರ್ ಮಾಡೋದು ಬೆನಿಫಿಟ್ಸ್ ಏನಿದೆ, ಹಳೆ PFID ಲಿಂದ ಹೊಸ PFID-ಗೆ ಅಥವಾ ಹಳೆ UN ಲಿಂದ ಹೊಸ UN ಗೆ ಯಾಕೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಇರಬಹುದು, ರೈಟ್. ಸೊ EPFO ಡಿಪಾರ್ಟ್ಮೆಂಟ್ ದಿಂದ 13 ಆಗಸ್ಟ್ 2024ಗೆ ಒಂದು ಲೈವ್ ಸೆಷನ್ ನಡೆಸಿತ್ತು. ಎಲ್ಲಿ ಅಂತಂದ್ರೆ ಫೇಸ್ಬುಕ್ ಮೇಲೆ, ಇನ್ಸ್ಟಾಗ್ರಾಮ್ ಮೇಲೆ ಅಂಡ್ ಯೂಟ್ಯೂಬ್ ಮೇಲೆ. ಸೊ ಅದರಲ್ಲಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ನಾವು ನಮ್ದು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಲೇಟೆಸ್ಟ್ ಕಂಪನಿ PF ಅಕೌಂಟಿಗೆ, PF ಮೆಂಬರ್ ಐಡಿಗೆ ಅಂತ. ಸೊ ಡಿಫ್ರೆಂಟ್ EPF ಅಕೌಂಟ್ ಇದ್ರೆ ಅದು ಟ್ರಾನ್ಸ್ಫರ್ ಮಾಡಬೇಕು, ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ವಿಡ್ರಾಲ್ ಬೆನಿಫಿಟ್, ಅವಾಯ್ಡಿಂಗ್ TDS, ಪೆನ್ಷನರ್ ಬೆನಿಫಿಟ್ಸ್ ಅಂತ. ಸೊ ಒನ್ ಬೈ ಒನ್ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಫ್ರೆಂಟ್ ಕಂಪನಿ PFID ನಲ್ಲಿ ಈ ತರ ದುಡ್ಡು ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಮೇನ್ಲಿ ನಿಮ್ಗೆ ಒಂದು 3 ಬೆನಿಫಿಟ್ ಸಿಗುತ್ತೆ. ಸೊ 4ನೇದು ಕೂಡ ಒಂದು ಬೆನಿಫಿಟ್ ಇದೆ, ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಈ 3 ಬೆನಿಫಿಟ್ಸ್ ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಉದಾಹರಣೆಗೆ ಫಸ್ಟ್ ಬೆನಿಫಿಟ್ ಯಾವುದು ಅಂತಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಅಂತಂದ್ರೆ TDS ಅಂತ ಅನ್ಬೋದು. TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅಂತ. ಸೊ ಇದ್ರ ಬೆನಿಫಿಟ್ ಸಿಗುತ್ತೆ ನಮಗೆ. ಏನು ಅಂತಂದ್ರೆ ಈಗ ನಾನು PF ವಿಡ್ರಾಲ್ ಮಾಡಬೇಕು. PF ವಿಡ್ರಾಲ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನಾನು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸೊ ನನಗೆ ದುಡ್ಡನ್ನ ಬೇಕಾಗುತ್ತೆ, ನಂದು ದುಡ್ಡು ನನಗೆ ವಾಪಸ್ ಕೊಡಿ ಅಂತ. ಸೊ ಇದು PF ವಿಡ್ರಾಲ್ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, EPFO ಪ್ರಕಾರ ಅಥವಾ ರೂಲ್ ಪ್ರಕಾರ ನಮ್ದು ಇಫ್ ಲೆಸ್ ದೆನ್ 5 ಇಯರ್ಸ್ ಸರ್ವಿಸ್ ಇತ್ತು EPFO ನಲ್ಲಿ ಅಥವಾ 50,000ಗಿಂತ ಹೆಚ್ಚಿಗೆ ನಮ್ದು ಅಮೌಂಟ್ ಇತ್ತು ಅಂತಂದ್ರೆ TDS ಕಟ್ ಆಗುತ್ತೆ, ಪರ್ಸೆಂಟೇಜ್ ಕಟ್ ಆಗುತ್ತೆ. ಇದು ಉದಾಹರಣೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. TDS ನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ದು ಲೆಸ್ ದೆನ್ 5 ಇಯರ್ಸ್ ಅಂತ ಒಂದು ರೂಲ್ ಇದೆ. ಏನು ಅಂತಂದ್ರೆ ನೀವು 4 ಕಂಪನಿನಲ್ಲಿ ಕೆಲಸ ಮಾಡಿದ್ರಿ, ಓಕೆ, ಒಂದ್ 2 ವರ್ಷ ನೀವು ಕೆಲಸ ಮಾಡಿದ್ರಿ 4 ಕಂಪನಿನಲ್ಲಿ, ರೈಟ್. ಸೊ ಎಲ್ಲಾ ಕಂಪನಿನಲ್ಲಿ ಈ ತರ ಒಂದೊಂದು ಲಕ್ಷ ರೂಪಾಯಿ ನಿಮ್ದು ದುಡ್ಡು ಕೂಡ ಇದೆ, ರೈಟ್. ಸೊ ಅವಾಗ ಈಗ ನನಗೆ 1 ಲಕ್ಷ ರೂಪಾಯಿ ನನಗೆ ಬೇಕು ಅಂತ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ನನಗೆ 1 ಲಕ್ಷ ರೂಪಾಯಿ ಬರಂಗಿಲ್ಲ, ನನಗೆ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಬರುತ್ತೆ. ಯಾಕಂತಂದ್ರೆ TDS ಅಮೌಂಟ್ ಕಟ್ ಆಗುತ್ತೆ, ಟ್ಯಾಕ್ಸ್ ಕಟ್ ಆಗುತ್ತೆ. ಯಾಕೆ ಕಟ್ ಆಗುತ್ತೆ? ಸೊ ನೀವು ನೋಡ್ಬೋದು ಮೇಲ್ನೋಟಕ್ಕೆ ನನಗೆ ಏನ್ ಕಾಣ್ತಾ ಇದೆ, ನಾನು 4 ಕಂಪನಿನಲ್ಲಿ ಕೆಲಸ ಮಾಡಿದ್ದೀನಿ, ರೈಟ್. ಸೊ 6 ವರ್ಷ ನಂದು ಸರ್ವಿಸ್ ಇದೆ. ಸೊ 6 ವರ್ಷ ಸರ್ವಿಸ್ ಅಂತಂದ್ರೆ ಮೋರ್ ದೆನ್ 5 ಇಯರ್ಸ್ ಆಯ್ತು, ರೈಟ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ನಾನು ಏನ್ ಮಾಡಿದ್ದೀನಿ, ಡಿಫ್ರೆಂಟ್ ಕಂಪನಿ PFID ನಲ್ಲಿ ನಂದು ದುಡ್ಡು ಅದೇ ತರ ಇಟ್ಟಿದ್ದೀನಿ ನಾನು, ರೈಟ್. ಅದಕ್ಕೆ ಒಂದು ಕಂಪನಿನಲ್ಲಿ ನಂದು ಸರ್ವಿಸ್ ಎಷ್ಟು ಕೌಂಟ್ ಆಗ್ತಾ ಇದೆ, 2 ವರ್ಷ. ಸೊ ಅವಾಗ ಏನಾಗುತ್ತೆ, 2 ವರ್ಷ ಕೌಂಟ್ ಆದಾದ್ರೆ ನನಗೆ TDS ಅಥವಾ ಟ್ಯಾಕ್ಸ್ ನಮ್ದು ಕಟ್ ಆಗುತ್ತೆ. ಸೊ ಈಗ ಈ ತರ ಕಟ್ ಆಗ್ಬಾರ್ದು ಅಂತಂದ್ರೆ ಸೊಲ್ಯೂಷನ್ ಏನಿದೆ, ಸೊ ನೋಡಿ ಇಲ್ಲಿ EPFO ಪ್ರಕಾರ ಏನ್ ಹೇಳುತ್ತೆ, ದ ಸರ್ವಿಸ್ ರೆಂಡರ್ಡ್ ಎಟ್ ಪ್ರೀವಿಯಸ್ ಆಸ್ ವೆಲ್ ಆಸ್ ಪ್ರೆಸೆಂಟ್ ಎಂಪ್ಲಾಯರ್ ವುಡ್ ಬಿ ಆಡೆಡ್ ಟು ಅರೈವ್ ಎಟ್ ಟೋಟಲ್ ಸರ್ವಿಸ್ ಅಂತಂದ್ರೆ.
ಸೊ ಈ ತರ ಟ್ಯಾಕ್ಸ್ ಕಟ್ ಆಗಬಾರ್ದು ಅಂತಂದ್ರೆ ನಾನೇನ್ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೊ ನಂದೇನ್ ಕಂಪನಿನಲ್ಲಿ ಎಲ್ಲ ಕಂಪನಿನಲ್ಲಿ ಏನ್ ದುಡ್ಡು ಇದೆಯಲ್ಲ ಆ ದುಡ್ಡು ನಾನೇನ್ ಮಾಡ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು. ನಂದು ಲೇಟೆಸ್ಟ್ ಕಂಪನಿದು PF ID ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ನಾನು ಯಾವಾಗ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಲ್ಲ ಅದ್ರ ಜೊತೆಗೆ ನಂದೇನ್ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಟೋಟಲ್ ಸರ್ವಿಸ್ ಇದೆಯಲ್ಲ 2 ವರ್ಷ, ಅದು ಕೂಡ ಒಂದೇ ಕಡೆ ಅದು ಆಡ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಟೋಟಲ್ ನಂದು EPFO ಸರ್ವಿಸು 8 ಇಯರ್ಸ್ ಆಗುತ್ತೆ, ಅಂತಂದ್ರೆ ಅಬೌವ್ 5 ಇಯರ್ಸ್ ಆಗುತ್ತೆ. ಸೊ ಅವಾಗ ನಾನು PF ವಿಡ್ರಾ ಮಾಡಿದ್ರೆ ನನಗೆ ಟ್ಯಾಕ್ಸ್ ಕಟ್ ಆಗಂಗಿಲ್ಲ. ಸೊ ಅವಾಗ ನನಗೆ TDS ಬೆನಿಫಿಟ್ ಕೂಡ ಸಿಗುತ್ತೆ, ರೈಟ್. ಸೊ ಇದು 5 ಇಯರ್ಸ್ ಮೇಲ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ನನಗೆ TDS ಬೆನಿಫಿಟ್ ಸಿಗುತ್ತೆ. ಸೊ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡಬೇಕು, ಕರೆಂಟ್ ಲೇಟೆಸ್ಟ್ ಕಂಪನಿನಲ್ಲಿ ನಂದೇನು ದುಡ್ಡು ಇದೆಯಲ್ಲ ಅಲ್ಲಿ ನಾನು ಟ್ರಾನ್ಸ್ಫರ್ ಮಾಡಬೇಕು, ರೈಟ್. ಸೊ ನೆಕ್ಸ್ಟ್ ಬೆನಿಫಿಟ್ ಏನು ಅಂತಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ರೈಟ್. ಸೊ EPFO ನಲ್ಲಿ ನಂದೇನು ದುಡ್ಡು ಇದೆಯಲ್ಲ, ನನಗೆ ದುಡ್ಡು ಬೇಕು ಅಂತಂದ್ರೆ PF ಅಡ್ವಾನ್ಸ್ ಅಂತ ಅನ್ಬೋದು. ಸೊ ಇದು PF ಅಡ್ವಾನ್ಸ್ ಬೆನಿಫಿಟ್ ಯಾವ ತರ ಸಿಗುತ್ತೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅಂತಂದ್ರೆ ನೋಡಿ. ಸೊ ಅದಕ್ಕಿಂತ ಮೊದಲು PF ಅಡ್ವಾನ್ಸ್ ಅಂದ್ರೆ ಏನು? ಸೊ PF ವಿಡ್ರಾಲ್ ಅಂತಂದ್ರೆ ನಾನು ಯಾವುದೇ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ರೈಟ್. ಸೊ ನನಗೆ PF ವಿಡ್ರಾಲ್, ನನಗೆ ಪೂರ್ತಿ ದುಡ್ಡನ್ನ ನನಗೆ ವಿಡ್ರಾ ಮಾಡೋದಿದೆ. ಸೊ ಅದಕ್ಕೆ ನಾವು PF ವಿಡ್ರಾಲ್ ಅಂತ ಕರಿತೀವಿ. ಈಗ PF ಅಡ್ವಾನ್ಸ್ ಅಂತಂದ್ರೆ ಏನು ಅಂತಂದ್ರೆ ನಾನು ಇನ್ನೂ ಕೂಡ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬಟ್ ನನ್ನ ಹತ್ರ ದುಡ್ಡಿಲ್ಲ. ಸೊ ನನ್ನ PF ನಲ್ಲಿ ಏನೇನು ದುಡ್ಡು ಇದೆಯಲ್ಲ ಆ ದುಡ್ಡು ನನಗೆ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿದೆ ಅಂತ ಅರ್ಥ. ಸೊ ಅದಕ್ಕೆ ನಾವು PF ಅಡ್ವಾನ್ಸ್ ಅಂತ ಕರಿತೀವಿ, ಓಕೆ. ಸೊ ಒಂದು ಉದಾಹರಣೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೋಟಲ್ ನೋಡಿ 4 ಕಂಪನಿ ಇದೆ, 1 ಲಕ್ಷ ರೂಪಾಯಿ ದುಡ್ಡಿದೆ, 2 ವರ್ಷ ಸರ್ವಿಸ್ ಇದೆ. ಸೊ ಟೋಟಲ್ ಅಮೌಂಟ್ ಆಯ್ತು 4 ಲಕ್ಷ, ರೈಟ್. ಸೊ ನನಗೆ ಎಷ್ಟು ಬೇಕು, ನನಗೆ ಒಂದು 2 ಲ್ಯಾಕ್ ರುಪೀಸ್ ಬೇಕು. ಸೊ ಈಗ 2 ಲ್ಯಾಕ್ ರುಪೀಸ್ ಬೇಕು ಅಂತಂದ್ರೆ ನನಗೆ ಸಿಗಂಗಿಲ್ಲ. ಯಾಕಂತಂದ್ರೆ ಸಪರೇಟ್ 4 ಕಂಪನಿನಲ್ಲಿ 1 ಲಕ್ಷ ರೂಪಾಯಿ ದುಡ್ಡಿದೆ ಅಂಡ್ 2 ವರ್ಷ ಸರ್ವಿಸ್ ಇದೆ. ಈಗ ಇನ್ನೊಂದು ರೂಲ್ ಇದೆ, ಏನು ಅಂತಂದ್ರೆ PF ಅಡ್ವಾನ್ಸ್ ನಾನು ವಿಡ್ರಾ ಮಾಡಬೇಕು ಅಂತಂದ್ರೆ, ಅಥವಾ ವಿಡ್ರಾ ಅಲ್ಲ, PF ಅಡ್ವಾನ್ಸ್ ಬೇಕು ಅಂತಂದ್ರೆ ಕೆಲವು ರೂಲ್ಸ್ ಇದೆ. ಉದಾಹರಣೆಗೆ ಇಲ್ನೆಸ್ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಯಾವುದೇ ಎಕ್ಸ್ಪೀರಿಯನ್ಸ್ ಅಥವಾ ಇಷ್ಟು ವರ್ಷ ಆಗಬೇಕು ಅಂತ ಏನು ರೂಲ್ ಇಲ್ಲ. ಬಟ್ ಎಜುಕೇಶನ್ ರಿಲೇಟೆಡ್ ನಾನು ದುಡ್ಡನ್ನ ಅಡ್ವಾನ್ಸ್ ಆಗಿ ತಗೋಬೇಕು ಅಂತಂದ್ರೆ ಕಂಪಲ್ಸರಿ ಸರ್ವಿಸ್ 7 ವರ್ಷ ಆಗಿರಬೇಕು. ಅಂಡ್ ಮ್ಯಾರೇಜ್ ರಿಲೇಟೆಡ್ ದುಡ್ಡು ಅಡ್ವಾನ್ಸ್ ಆಗಿ ತಗೋಬೇಕು ಅಂತಂದ್ರೆ 7 ವರ್ಷ ಆಗಿರಬೇಕು. ಅದೇ ರೀತಿ ಮನೆ ರಿಲೇಟೆಡ್ ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ಫ್ಲಾಟ್ ತಗೋತಾ ಇದ್ದೀನಿ ಅಂತಂದ್ರೆ 5 ಇಯರ್ಸ್ ಸರ್ವಿಸ್ ಆಗಬೇಕು, ರೈಟ್. ಸೊ ಈ ತರ ರೂಲ್ಸ್ ಇದೆ. ಸೊ ಆ ತರ ಇದ್ರೆ ನೋಡಿ, ಇಲ್ಲಿ ನೋಡಿ ಎಲ್ಲ ಕಂಪನಿನಲ್ಲಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಈ ತರ ಇದ್ರೆ ನನಗೆ 2 ಲಕ್ಷ ರೂಪಾಯಿ ಸಿಗಂಗಿಲ್ಲ. ಸೊ ಅವಾಗ ನಾನೇನ್ ಮಾಡ್ಬೇಕಾಗುತ್ತೆ, ಸೊ ಅದಕ್ಕೆ ನಾನೇನ್ ಮಾಡ್ಬೇಕಾಗುತ್ತೆ, 1 ಲಕ್ಷ ರೂಪಾಯಿ ಅಪ್ಲೈ ಮಾಡ್ಬೇಕಾಗತ್ತೆ. ಅವಾಗ ನನಗೆ 50,000 ರೂಪಾಯಿ ಸಿಗ್ಬಹುದು. ಹಂಗೆ ಅಂದ್ರೆ ರೂಲ್ ಪ್ರಕಾರ ಅದು ಕೊಡ್ತಾರೆ, ರೈಟ್. ಸೊ ಈಗ ನನಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ನಾನು ಅಪ್ಲೈ ಮಾಡಬೇಕು, ಅಥವಾ ಎಜುಕೇಶನ್ ರಿಲೇಟೆಡ್ ಅಪ್ಲೈ ಮಾಡಬೇಕು, ಮ್ಯಾರೇಜ್ ರಿಲೇಟೆಡ್ ಇದ್ರೆ ಅಪ್ಲೈ ಮಾಡಬೇಕು, ಅಂಡ್ ಮನೆ ಕನ್ಸ್ಟ್ರಕ್ಷನ್, ಮನೆ ಫ್ಲಾಟ್ ಅನ್ನ ತಗೋಬೇಕು ಅಂದ್ರೆ ಅಪ್ಲೈ ಮಾಡಬೇಕು. ಎಲ್ಲ ಕ್ರೈಟೇರಿಯಾನಲ್ಲಿ ನಾನು ಫುಲ್ಫಿಲ್ ಆಗಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕಾಗತ್ತೆ, ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ನಂದು ದುಡ್ಡು. ಅಂತಂದ್ರೆ ಎಲ್ಲಾ ಕಂಪನಿನಲ್ಲಿ ನಂದೇನ್ ದುಡ್ಡು ಅಂಡ್ ನಂದೇನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ನಾನು ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನಂದು ಎಕ್ಸ್ಪೀರಿಯನ್ಸ್ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸೊ ಟೋಟಲ್ ಆಗಿ ಅವಾಗ 8 ವರ್ಷ ಆಗುತ್ತೆ. ಅವಾಗ ನನಗೆ PF ಅಡ್ವಾನ್ಸ್ ಬೆನಿಫಿಟ್ ಸಿಗುತ್ತೆ. ಅಂತಂದ್ರೆ ನಾನು ಯಾವುದೇ ಕ್ರೈಟೀರಿಯಾದಿಂದ ನಾನು ಅಪ್ಲೈ ಮಾಡಬಹುದು ನಂದು PF ಅಡ್ವಾನ್ಸಿಗೆ ಅಂತ ಅನ್ಬೋದು, ರೈಟ್. ಸೊ ಇದು ಒಂದು ಬೆನಿಫಿಟ್ ಇದೆ ಟ್ರಾನ್ಸ್ಫರ್ ಮಾಡೋದು ಅಂತ ಅನ್ಬೋದು, ರೈಟ್. ಸೊ ಈಗ ನೆಕ್ಸ್ಟ್ ಬೆನಿಫಿಟ್ ಏನು ಅಂತಂದ್ರೆ ಪೆನ್ಷನ್ ರಿಲೇಟೆಡ್ ಬೆನಿಫಿಟ್. ಈಗ ಪೆನ್ಷನ್ ಬೆನಿಫಿಟ್ ಏನು ಅಂತಂದ್ರೆ ನೋಡಿ, ಇಲ್ಲಿ ಏನ್ ಹೇಳುತ್ತೆ, EPFO ಪ್ರಕಾರ 10 ವರ್ಷ ಸರ್ವಿಸ್ ಆಗಬೇಕು ಅಂಡ್ 58 ವರ್ಷ ನಮ್ದು ಏಜ್ ಇರಬೇಕು. ಅವಾಗ ಮಾತ್ರ ನಿಮ್ಗೆ ಪೆನ್ಷನ್ ಸಿಗುತ್ತೆ, ರೈಟ್. ಈಗ ಪರ್ ಮಂತ್ ನಿಮ್ಗೆ ಪೆನ್ಷನ್ ಕೊಡುತ್ತೆ EPFO ಲಿಂದ, ರೈಟ್. ಈಗ ಅಗೇನ್ ಇದೇ ಎಕ್ಸಾಂಪಲ್ ತಗೋರಿ, 4 ಕಂಪನಿ ಇದೆ, 2 ವರ್ಷ ಕಂಪನಿನಲ್ಲಿ ಕೆಲಸ ಮಾಡಿದ್ದೀನಿ ಅಂಡ್ 1 ಲಕ್ಷ ರೂಪಾಯಿ ದುಡ್ಡಿದೆ, ರೈಟ್. ಸೊ ಈಗ ಇದೇ 4ನೇ ಕಂಪನಿ ಇದೆಯಲ್ಲ, ಜಸ್ಟ್ ಫಾರ್ ಎಕ್ಸ್ಪ್ಲನೇಷನ್ ಗೆ ಪೆನ್ಷನ್ ರಿಲೇಟೆಡ್ ಪಾಯಿಂಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದೇನು ಲಾಸ್ಟ್ ಕಂಪನಿ ಇದೆಯಲ್ಲ ಇಲ್ಲಿ 5 ವರ್ಷ ಅಂತ ಎಕ್ಸ್ಪೀರಿಯನ್ಸ್ ತಗೋತೀನಿ ಉದಾಹರಣೆಗೆ, ರೈಟ್. ಸೊ ಈಗ ಮೇಲ್ನೋಟಕ್ಕೆ ಟೋಟಲ್ 11 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು, ರೈಟ್. ಸೊ ಮೋರ್ ದನ್ 10 ಇಯರ್ಸ್ ಆಯ್ತು. ಬಟ್ ನನಗೆ ಪೆನ್ಷನ್ ಸಿಗಂಗಿಲ್ಲ, ಪ್ರತಿ ತಿಂಗಳ ನನಗೆ ಪೆನ್ಷನ್ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ ಅಂತಂದ್ರೆ ಸಪ್ರೇಟ್ PF ಮೆಂಬರ್ ID ನಲ್ಲಿ ನಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದು ಒಂದೇ ಕಡೆ ಆಡ್ ಆಗಿಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ನಾನು ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಸೊ ನಂದೇನ್ ದುಡ್ಡು ಇದೆಯಲ್ಲ ಅದ್ರ ಜೊತೆಗೆ ನಂದೇನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಅವಾಗ ನಂದು ಟೋಟಲ್ ಮೋರ್ ದೆನ್ 10 ಇಯರ್ಸ್ ಆಗುತ್ತೆ, ಅಂದ್ರೆ 11 ಇಯರ್ಸ್ ಆಗುತ್ತೆ. ಅಂತಂದ್ರೆ 10 ವರ್ಷಕ್ಕಿಂತ ಮೇಲಿದ್ರೆ ಪೆನ್ಷನ್ ನಮಗೆ ಬೆನಿಫಿಟ್ ಸಿಗುತ್ತೆ. ಸೊ ಈ ತರ ಬೆನಿಫಿಟ್ ಯಾವಾಗ ಸಿಗುತ್ತೆ, ನಾವು ನಮ್ದು ದುಡ್ಡು ಮತ್ತೆ ನಮ್ದು ಸರ್ವಿಸ್ ಅದನ್ನ ಲೇಟೆಸ್ಟ್ ಕಂಪನಿನಲ್ಲಿ ಮೆಂಬರ್ ID ನಲ್ಲಿ PF ID ನಲ್ಲಿ ಅದು ಟ್ರಾನ್ಸ್ಫರ್ ಮಾಡಬೇಕು. ಇನ್ನೊಂದು 4th ಬೆನಿಫಿಟ್ ಕೂಡ ಇದೆ, ಏನು ಅಂತಂದ್ರೆ ಇಂಟ್ರೆಸ್ಟ್ ಬೆನಿಫಿಟ್. EPFO ಲಿಂದ ಕಂಪೌಂಡ್ ಇಂಟ್ರೆಸ್ಟ್ ಕೊಡುತ್ತೆ. ನಮ್ದೇನ್ PF ದುಡ್ಡು ಇರುತ್ತಲ್ಲ ಅದ್ರ ಮೇಲೆ
ಇಂಟ್ರೆಸ್ಟ್ ಕೂಡ ಕೊಡುತ್ತೆ. ಸೊ ಕಂಪೌಂಡಿಂಗ್ ಎಫೆಕ್ಟ್ ಅಂತಂದ್ರೆ ಏನು ಅಂತಂದ್ರೆ ನಮ್ದು ಪಿ ಎಫ್ ದುಡ್ಡಿನ ಮೇಲೆ ನಮ್ಗೆ ಏನು ಇಂಟ್ರೆಸ್ಟ್ ಸಿಗ್ತಾ ಇದೆಯಲ್ಲ, ಸೊ ಈ ಟೋಟಲ್ ದುಡ್ಡು ಮೇಲೆ ಮತ್ತೆ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದಕ್ಕೆ ನಾವೇನಂತೀವಿ, ಕಂಪೌಂಡಿಂಗ್ ಎಫೆಕ್ಟ್ ಅಂತ ಅಂತೀವಿ. ಸೊ ಎಲ್ಲಾ ದುಡ್ಡು ಒಂದೇ ಪಿ ಎಫ್ ಅಕೌಂಟ್ ನಲ್ಲಿ ಇದ್ರೆ ನಮಗೆ ಕಂಪೌಂಡಿಂಗ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಕಂಪೌಂಡಿಂಗ್ ಎಫೆಕ್ಟ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಅರ್ಥ. ಓಕೆ, ಸೊ ಇದು ಇಂಟ್ರೆಸ್ಟ್ ಬೆನಿಫಿಟ್ ಅಂತ ಅನ್ಬೋದು. ಸೊ ಈಗ ನೆಕ್ಸ್ಟ್ ಇದೇನ್ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ, ಇದು ಯಾವ ತರ ನಾನು ಟ್ರಾನ್ಸ್ಫರ್ ಮಾಡಬೇಕು, ಸೊ ಇದು ಹಳೆ ಪಿ ಎಫ್ ಐ ಡಿಲಿಂದ ಹೊಸ ಪಿ ಎಫ್ ಐ ಡಿಗೆ ಯಾವ ತರ ನಾನು ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳ್ತೇನೆ. ಸೊ ನೀವೇನ್ ಮಾಡಬಹುದು, ಗೂಗಲ್ ನಲ್ಲಿ ಇ ಪಿ ಎಫ್ ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಮೆಂಬರ್ ಹೋಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ. ಇಲ್ಲಿ ಯು ಎನ್ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಹಾಕಿ ಸೈನ್ ಇನ್ ಮಾಡ್ಕೋಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಈಗ ನಿಮ್ಮ ಹತ್ರ 2 ಯು ಎನ್ ನಂಬರ್ ಇದೆ. ಸೊ ಯಾವ್ದು ಯು ಎನ್ ಲಿಂದ ಲಾಗಿನ್ ಮಾಡ್ಕೋಬೇಕು, ಸೊ ಲೇಟೆಸ್ಟ್ ಯು ಎನ್ ಅಂತಂದ್ರೆ ಹೊಸ ಯು ಎನ್ ಇದೆಯಲ್ಲ ಅದರಿಂದ ನೀವು ಲಾಗಿನ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ನಿಮ್ಮ ಹತ್ರ ಒಂದೇ ಯು ಎನ್ ಇದೆ ಅಂತ ತಿಳ್ಕೊರಿ, ಸೊ ಅದರಿಂದ ನೀವು ಲಾಗಿನ್ ಮಾಡ್ಕೋಬಹುದು, ರೈಟ್. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಈಗ ಲಾಗಿನ್ ಮಾಡಿದ ತಕ್ಷಣ ಈ ತರ ಒಂದು OTP ಬರುತ್ತೆ, ಆ OTP ಎಂಟರ್ ಮಾಡಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡಿ, ರೈಟ್. ಸೊ ಈಗ ನೀವು ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆನ್ಲೈನ್ ಸರ್ವಿಸಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ 1 ಮೆಂಬರ್ 1 EPF ಅಕೌಂಟ್ ಅಂತ ಒಂದು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಗೆ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ತರ ಒಂದು ಡೀಟೇಲ್ಸ್ ಕಾಣುತ್ತೆ. ನಿಮ್ದು ಮೊಬೈಲ್ ನಂಬರ್ ಅನ್ಬೋದು, ಇಮೇಲ್ ID ಅನ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಆಧಾರ್ ನಂಬರ್ ಕಾಣುತ್ತೆ, ರೈಟ್. ಸೊ ಈಗ ಅದ್ರ ಕೆಳಗಡೆ ಏನು ಇರುತ್ತೆ ಅಂತಂದ್ರೆ ಈ ತರ ಡೀಟೇಲ್ಸ್ ಆಫ್ ಪ್ರೆಸೆಂಟ್ ಅಕೌಂಟ್ ಇನ್ಫೋ ಅಂತಂದ್ರೆ ನೀವು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಕರೆಂಟ್ಲಿ, ಅದ್ರ ಡೀಟೇಲ್ಸ್ ಇರುತ್ತೆ. ಆ ಕಂಪನಿ ನೇಮು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ, ರೈಟ್. ಸೊ ಕಂಪನಿ ಯಾವ್ದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅದ್ರ ಹೆಸರು ಕೂಡ ಇರುತ್ತೆ. ಸೊ ಅದ್ರ ಕೆಳಗಡೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಪ್ರೀವಿಯಸ್ ಎಂಪ್ಲಾಯರ್ ಮತ್ತೆ ಪ್ರೆಸೆಂಟ್ ಎಂಪ್ಲಾಯರ್ ಅಂತಂದ್ರೆ ನೀವು ಬೇಕಂತಂದ್ರೆ ಲಾಸ್ಟ್ ಕಂಪನಿನಲ್ಲಿ ನೀವು ಕೆಲಸ ಮಾಡಿದ್ರೆ ಅಲ್ಲಿಂದ ಕೂಡ ನೀವು ಅಪ್ರೂವಲ್ ತಗೋಬಹುದು, ಅಥವಾ ಬೇಕಂತಂದ್ರೆ ಕರೆಂಟ್ ಕಂಪನಿನಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅಲ್ಲಿಂದ ಕೂಡ ನೀವು ಅಪ್ರೂವಲ್ ತಗೋಬಹುದು, ನಿಮ್ಮ ಹತ್ರ ಚಾಯ್ಸ್ ಇದೆ, ರೈಟ್. ಸೊ ಆಲ್ಮೋಸ್ಟ್ ಕರೆಂಟ್ ಕಂಪನಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಈಗ ನಾನು ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಇದೇನ್ ಪ್ರೆಸೆಂಟ್ ಎಂಪ್ಲಾಯರ್ ಇದೆಲ್ಲ ಕೆಲವೊಂದ್ ಸರ್ತಿ ಇದು ಆಪ್ಷನ್ ನಿಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಬರಂಗಿಲ್ಲ. ಈಗ ಅದು ಯಾಕೆ ಬರಂಗಿಲ್ಲ, ಸೊ 2 ರೀಸನ್ ಇರ್ಬೋದು. 2 ರೀಸನ್ ಯಾವ್ಯಾವು ಅಂತಂದ್ರೆ, ಉದಾಹರಣೆಗೆ ಮೊದಲನೇ ರೀಸನ್ ಇಲ್ಲಿ ಬರ್ದಿದೆ ನೋಡಿ, ಮೆಂಬರ್ ಹ್ಯಾಸ್ ದ ಆಪ್ಷನ್ ಟು ಚೂಸ್ ಕ್ಲೇಮ್ ಫಾರ್ ಅಟೆಸ್ಟೇಷನ್ ಬೈ ಪ್ರೆಸೆಂಟ್ ಆರ್ ಪ್ರೀವಿಯಸ್ ಎಂಪ್ಲಾಯರ್ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ DSC ಅಥರೈಸ್ಡ್ ಸಿಗ್ನೇಚರ್. ಇದು DSC ಅಥರೈಸ್ ಸಿಗ್ನೇಚರ್ ಅಂತಂದ್ರೆ ಈಗ ಲಾಸ್ಟ್ ಕಂಪನಿ ಕೂಡ ತಗೋಬಹುದು, ಕರೆಂಟ್ ಕಂಪನಿ ಕೂಡ ತಗೋಬಹುದು. ಅಂತಂದ್ರೆ ಪ್ರೀವಿಯಸ್ ಎಂಪ್ಲಾಯರ್, ಪ್ರೆಸೆಂಟ್ ಎಂಪ್ಲಾಯರ್, ಸೊ ಎರಡು ಕೂಡ ಅಪ್ರೂವಲ್ ಕೊಡಬಹುದು. ಸೊ ಅಪ್ರೂವಲ್ ಅಂದ್ರೆ ಏನು ಅಂತಂದ್ರೆ DSC ಇರಬೇಕು. DSC ಅಂತಂದ್ರೆ ಒಂದು ಡಿಜಿಟಲ್ ಸಿಗ್ನೇಚರ್ ಅಂತ ಅನ್ಬೋದು. ಡಿಜಿಟಲ್ ಸಿಗ್ನೇಚರ್ ಅಂದ್ರೆ ಏನು ಅಂತಂದ್ರೆ ಒಂದು ಪೆನ್ ಡ್ರೈವ್ ತರ ಇರುತ್ತೆ. ಸೊ ಇದು ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ನಾವು ಅಪ್ರೂವಲ್ ಕೊಡ್ಬೇಕಾಗತ್ತೆ, ಎಂಪ್ಲಾಯರ್ ಕೊಡ್ಬೇಕಾಗತ್ತೆ. ಓಕೆ, ಸೊ ಎಂಪ್ಲಾಯರ್ ಈ ಪೆನ್ ಡ್ರೈವ್ ಲಿಂದ ಒಂದು ಡಿಜಿಟಲ್ ಸಿಗ್ನೇಚರ್ ಇದೆ ಅಂತ ಒಂದು ಅರ್ಥ ಅಂತ ಅನ್ಬೋದು, ರೈಟ್. ಸೊ ಈಗ ಇದರಿಂದ ಅಪ್ರೂವಲ್ ಕೊಡಬೇಕು. ಈಗ ಇದು ಡಿಜಿಟಲ್ ಸಿಗ್ನೇಚರು ಅಪ್ಡೇಟೆಡ್ ಇಲ್ಲ ಅಥವಾ ರಿನ್ಯೂವಲ್ ಇಲ್ಲ ಅಥವಾ ಎಕ್ಸ್ಪೈರ್ಡ್ ಆಗಿದೆ ಅಂತಂದ್ರೆ ಅಪ್ರೂವಲ್ ಕೊಡ್ಲಿಕ್ಕೆ ಬರಂಗಿಲ್ಲ, ರೈಟ್. ಸೊ ಈ ತರನು ಕೂಡ ಇರ್ಬೋದು. ಸೊ ಅವಾಗ ಏನಾಗುತ್ತೆ, ಇದು ಸೆಲೆಕ್ಟ್ ಮಾಡ್ಲಿಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ತೋರ್ಸಂಗಿಲ್ಲ ಅದು. ಓಕೆ, ಸೆಕೆಂಡ್ ರೀಸನ್ ಏನಿರ್ಬೋದು, ಸೊ ಸೆಕೆಂಡ್ ರೀಸನ್ ಪ್ರೆಸೆಂಟ್ ಎಂಪ್ಲಾಯರ್ ತೋರ್ಸಂಗಿಲ್ಲ ಅಥವಾ ಪ್ರೀವಿಯಸ್ ಎಂಪ್ಲಾಯರ್ ತೋರ್ಸಂಗಿಲ್ಲ. ಏನ್ ರೀಸನ್ ಇರ್ಬೋದು ಸೆಕೆಂಡ್ ರೀಸನ್ ಅಂತಂದ್ರೆ, ನಮ್ದೇನಿದೆ EPF ವೆಬ್ಸೈಟ್ ಇದೆಲ್ಲ ಇದರಲ್ಲಿ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್, ಟೆಕ್ನಿಕಲ್ ಎರರ್ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರ್ಬೋದು, ರೈಟ್. ಸೊ ನೀವೇನ್ ಮಾಡ್ಬೋದು, ಪ್ರೀವಿಯಸ್ ಎಂಪ್ಲಾಯರ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಪ್ರೆಸೆಂಟ್ ಎಂಪ್ಲಾಯರ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಬೇಸ್ಡ್ ಅಪಾನ್ ನೀವು ಚೆಕ್ ಮಾಡಬೇಕು. ಸೊ ಲಾಸ್ಟ್ ಕಂಪನಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು, ನಿಮ್ಮ ಹತ್ರ ಕರೆಕ್ಟ್ ಕಾಂಟ್ಯಾಕ್ಟ್ ಇದ್ರೆ ಸೊ ಅವರು ಕೂಡ ಅಪ್ರೂವಲ್ ಕೊಡಬಹುದು. ಓಕೆ, ಸೊ ಈ ತರ ಒಂದು ಡಿಪೆಂಡ್ ಅಪಾನ್ ಕ್ರೈಟೀರಿಯಾ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಅಂಡ್ ಕರೆಂಟ್ ಕಂಪನಿದು ಅಂಡ್ ಡಿಜಿಟಲ್ ಸಿಗ್ನೇಚರ್ ಇರುತ್ತಲ್ಲ, ಸೊ ಅದರಲ್ಲಿ ಇಫ್ ನಿಮ್ಗೆ ಅಪ್ಡೇಟೆಡ್ ಇಲ್ಲ ಅಂತಂದ್ರೆ ಅದನ್ನ ಫಸ್ಟ್ ಅಪ್ಡೇಟೆಡ್ ಮಾಡ್ಕೋಬೇಕು, ಅಥವಾ ಎಕ್ಸ್ಪೈರ್ಡ್ ಇದ್ರೆ ಅದನ್ನ ರಿನ್ಯೂವಲ್ ಮಾಡ್ಕೋಬೇಕು. ಸೊ ಅವಾಗ ಮಾತ್ರ ಅಪ್ರೂವಲ್ ಮಾಡ್ಬೋದು, ರೈಟ್. ಸೊ ಇಫ್ ಇಲ್ಲ ಅಂತಂದ್ರೆ ಇದೇನು ವೆಬ್ಸೈಟ್ ಎರರ್ ಇರ್ಬೋದಲ್ಲ ಅದು ನೀವು ವೇಟ್ ಮಾಡ್ಬೇಕಾಗತ್ತೆ, ನಂತರ ಅದು ಕರೆಕ್ಟ್ ಆಗಿ ನೀವು ಪ್ರೊಸೆಸ್ ಮಾಡ್ಬೋದು. ಓಕೆ, ಸೊ ಈ ತರ ಒಂದು ಕಂಡೀಷನ್ಸ್ ಇದೆ ಅಂತ ಅನ್ಬೋದು. ಈಗ ನಾನು ಏನ್ ಮಾಡ್ತೀನಿ, ಉದಾಹರಣೆಗೆ ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಚೂಸ್ ಮಾಡ್ಕೋತೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಕೆಳಗಡೆ
ಈಗ ನನ್ನ ಹತ್ರ ಹಳೆ ಯು ಎನ್ ಇದೆ, ಅದರಿಂದ ನಾನು ಹೊಸ ಯು ಎನ್ ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು, ರೈಟ್. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾನು ಇಲ್ಲಿ ಯು ಎನ್, ಹಳೆ ಯು ಎನ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ, ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಈಗ ನನ್ನ ಹತ್ರ ಒಂದೇ ಯು ಎನ್ ಇದೆ, ಬಟ್ ಡಿಫ್ರೆಂಟ್ ಮೆಂಬರ್ ಐ ಡಿ ಇದೆ. ಸೊ ಅದರಲ್ಲಿ ಹಳೆ ಐ ಡಿಲಿಂದ ನಾನು ಹೊಸ ಐ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು, ರೈಟ್. ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾನು ನನ್ನ ಹತ್ರ ಏನು ಯು ಎನ್ ನಂಬರ್ ಇದೆಯಲ್ಲ, ಅದು ಯು ಎನ್ ನಂಬರ್ ಒಂದೇ ಇದೆ, ಅದು ಯು ಎನ್ ಇಲ್ಲಿ ಕೂಡ ನೀವು ನೋಡೋದು ಮೇಲ್ಗಡೆ, ರೈಟ್. ಅದರಿಂದ ನಾನು ಲಾಗಿನ್ ಮಾಡಿದಿಲ್ಲ, ಸೊ ಅದು ಯು ಎನ್ ನಂಬರ್ ನಾನೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಾನು ಆ ಕಂಪನಿನಲ್ಲಿ ಎಷ್ಟು ಕಂಪನಿನಲ್ಲಿ ಕೆಲಸ ಮಾಡಿದ್ದೀನಲ್ಲ ಅದು ಡೀಟೇಲ್ಸ್ ಇಲ್ಲಿ ಬರುತ್ತೆ, ರೈಟ್. ಉದಾಹರಣೆಗೆ ನನ್ನ ಹೆಸರು ತೋರಿಸುತ್ತೆ, ಪಿ ಎಫ್ ಐ ಡಿ ತೋರಿಸುತ್ತೆ, ಕಂಪನಿ ಹೆಸರು, ಡೇಟ್ ಆಫ್ ಜಾಯ್ನಿಂಗ್, ಡೇಟ್ ಆಫ್ ಎಕ್ಸಿಟ್, ಡೇಟ್ ಆಫ್ ಬರ್ತ್, ಯಾರಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿನಿ, ಅಟೆಸ್ಟೇಷನ್ ಅಥವಾ ಅಪ್ರೂವಲ್ಗೆ ಪ್ರೆಸೆಂಟ್ ಎಂಪ್ಲಾಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ, ಅಂಡ್ ಇಲ್ಲಿ ಯು ಎನ್ ಕೂಡ ಇರುತ್ತೆ, ರೈಟ್. ಈಗ ಇದ್ರ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣ ಈ ತರ ಸಬ್ಮಿಟ್ ಆಗುತ್ತೆ. ನೀವು ನೋಡ್ಬೋದು ಟ್ರ್ಯಾಕಿಂಗ್ ಐ ಡಿ ಕೂಡ ಬರುತ್ತೆ, ಅಂಡ್ ಪ್ರೀವಿಯಸ್ ಅಕೌಂಟ್ ನಂಬರ್ ಅಂದ್ರೆ ಪಿ ಎಫ್ ಐ ಡಿ ಅಂತ ಅನ್ಬೋದು, ಅದರಿಂದ ನಾನು ಪ್ರೆಸೆಂಟ್ ಅಕೌಂಟ್ ಹೋಲ್ಡರ್ ಅಂತಂದ್ರೆ ಪ್ರೆಸೆಂಟ್ ಪಿ ಎಫ್ ಐ ಡಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅಟೆಸ್ಟೇಷನ್ ಅಪ್ರೂವಲ್ ಯಾರ್ದು ಬೇಕು, ನನಗೆ ಕಂಪನಿ ಟು ಅಂದ್ರೆ ಪ್ರೆಸೆಂಟ್ ಎಂಪ್ಲಾಯರ್ ಅಥವಾ ಲೇಟೆಸ್ಟ್ ಕಂಪನಿದು ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ರೈಟ್. ಇಲ್ಲಿ ಪಕ್ಕದಲ್ಲಿ ಒಂದು ಡೌನ್ಲೋಡ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂದು ಅಪ್ಲಿಕೇಶನ್ ಇದೆಯಲ್ಲ ಅದು PDF ನಲ್ಲಿ ಕೂಡ ಡೌನ್ಲೋಡ್ ಆಗುತ್ತೆ. ಈಗ ನಾನು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ತರ ಆಪ್ಷನ್ ಬರುತ್ತೆ, ಇಲ್ಲಿ ಟ್ರ್ಯಾಕ್ ಕ್ಲೇಮ್ ಸ್ಟೇಟಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಇಲ್ಲಿ ಆನ್ಲೈನ್ ಕ್ಲೇಮ್ ಅನ್ನ ಸಬ್ಮಿಟ್ ಆಗಿದೆ ಅಂಡ್ ಪೆಂಡಿಂಗ್ ಎಟ್ ಪ್ರೆಸೆಂಟ್ ಎಂಪ್ಲಾಯರ್ ಅಂತಂದ್ರೆ ನನ್ನ ಎಂಪ್ಲಾಯರು ನಾನು ಏನು ಚೂಸ್ ಮಾಡ್ಕೊಂಡಿಲ್ಲ ಅವ್ರ ಅಪ್ರೂವಲ್ ಕೊಡಬೇಕಾಗುತ್ತೆ. ಇಲ್ಲಿ ಅಗೇನ್ ಒಂದು ಡೌನ್ಲೋಡ್ ಬಟನ್ ಇದೆ, ಇದು ಕೂಡ ನೀವು ಕ್ಲಿಕ್ ಮಾಡಿದ್ರೆ PDF ನಲ್ಲಿ ನಿಮ್ದು ಡೌನ್ಲೋಡ್ ಆಗುತ್ತೆ. ಸೊ ಈ ತರ ಪ್ರೊಸೆಸ್ ಆಗುತ್ತೆ. ಅಪ್ರೂವಲ್ ನಿಮ್ದು ಕಂಪನಿದವರು ಅಪ್ರೂವಲ್ ಕೊಟ್ಟಿನ ನಂತರ ನಿಮ್ದೇನ್ ಕಂಪನಿ ಅಪ್ರೂವಲ್ ಸಿಕ್ಕಿನ ಮೇಲೆ ಅವಾಗ ನಿಮ್ದು ಏನ್ ದುಡ್ಡು ಇರುತ್ತಲ್ಲ ಆ ದುಡ್ಡು ಹಳೆ PF ID ಲಿಂದ ಹೊಸ PF ID ಗೆ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಹಳೆ UN ಲಿಂದ ಹೊಸ UN ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅನ್ಬೋದು. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ, ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.